ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಯಾವಾಗ ಥರ ಚಿಕನ್ ಬಿರಿಯಾನಿ ಮಾಡೋದಂತ ಇವಾಗ ಬನ್ನಿ ಮಾಡೋಣ ಸಿಂಪಲ್ಲಾಗಿ. ಸೊ ಮೊದಲಿಗೆ ನಾನು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಜೊತೆ ನಾನಿವಾಗ ತುಪ್ಪ ಕೂಡ ಅದು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ತುಂಬ ರುಚಿಕರವಾಗಿದೆ, ತುಂಬ ಸಿಂಪಲ್ಲಾಗಿ ಬೇಗನೆ ಕೂಡ ಮಾಡ್ಬೋದು. ಸೊ ನೀವು ಮೈಲ್ಡಾಗೆ ಈ ಖಾರ ಬೇಡ ಅನ್ನೋರು ಏನು ಮಾಡ್ಬೋದು, ಒಂದೇ ಒಂದು ಚಕ್ಕೆ ಹಾಕ್ಕೊಬೋದು. ನಾನಿಲ್ಲಿ ಮಕ್ಕಳು ತಿಂತಾರೆ ಅನ್ನೋಕ್ಕೋಸ್ಕರ ಒಂದೇ ಒಂದು ಚಕ್ಕೆ, 1 ಸ್ಟಾರ್ ಅನೀಸು, 2 ಏಲಕ್ಕಿ, 1 ಪಲಾವ್ ಎಲೆ ಹಾಕಿದ್ದೀನಿ, 3 ಲವಂಗ ಹಾಕ್ಕೊಂಡಿದ್ದೀನಿ. ಇಲ್ಲಿ 3-4 ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ. ಉದ್ದುದಾಗಿ ಕೂಡ ಹೆಚ್ಕೊಂಡು ಇಲ್ಲೇ ಮೇನ್ ಇರೋದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಿದೆ. ಸೊ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಮೊಸರು ಕೂಡ ಇದಕ್ಕೆ ಹಾಕ್ಕೋಬೋದು. ಅದು ಒಂದು 2-3 ಟೇಬಲ್ ಸ್ಪೂನಷ್ಟು. ಸೊ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ, ನೀವು ಇನ್ನು ಖಾರ ಬೇಕಂದರೆ ಹಾಕ್ಕೋಬೋದು. ಅಚ್ಚಾರ ಪುಡಿ ಕೂಡ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಬೇಕಾದ್ರೆ 1.5 ಟೇಬಲ್ ಸ್ಪೂನಷ್ಟು ನೀವು ಹಾಕ್ಕೊಳ್ಬೋದು. ಸೊ ಪುದೀನ ಇಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ನೀವು ರುಬ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಗ್ರೀನ್ ಕಲರ್ ಬರುತ್ತೆ ಬಿರಿಯಾನಿ. ನನಗೆ ನಾರ್ಮಲಾಗಿ ಇರಬೇಕಂದ್ರೆ ನಾನು ಬರೀ ಹಾಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಸೊ ಟೊಮಾಟೊ ಕೂಡ ನಾನು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಸಾಫ್ಟ್ ಆಗಬೇಕು ಟೊಮಾಟೊ, ಆವಾಗಲೇ ನಿಮಗೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸೊ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಸೊ ಬನ್ನಿ, ಇವಾಗ ನಾನು ಒಂದು 10 kgಯಷ್ಟು ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟು. ಇದು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ಳೋಣ. ಸೊ ಎಣ್ಣೆಲೆ ನೀವು 1-2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡ್ರೆ ನಿಮಗೆ ಒಂಥರ ಸಾಫ್ಟಾಗಿ ನಿಮಗೆ ಹದವಾಗಿ ಬರುತ್ತೆ. 1-2-3 ಸಲ 10 ನಿಮಿಷ ನೀವು ಇದೇ ಥರ ಸ್ವಲ್ಪ ಮಾಡ್ತಾ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಸೊ ಇವಾಗ ಸ್ವಲ್ಪ ನಾರ್ಮಲಾಗಿ ಆಗಿದೆ, ಕುಕ್ ಆಗಿದೆ ನಿಮಗೆ ಚಿಕನ್ ಎಲ್ಲ. ಇದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರು ಮರಳ್ತಾ ಇರೋಂಗೆ ನೀವು ಅಕ್ಕಿ ಕೂಡ ಹಾಕ್ಕೋಬೋದು. ನಾನು 1 ಗ್ಲಾಸು 1 ಮುಷ್ಟಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಇದಕ್ಕೂ 2-3 ಗ್ಲಾಸಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ. ಸೊ 1-2-3 ಸಲ ಮಾತ್ರ ಇದು ತಿರುಗಿಸ್ಬೇಕು, ಇಲ್ಲಾಂದರೆ ಅಕ್ಕಿ ಒಡೆದೋಗುತ್ತೆ. ಸೊ ಬನ್ನಿ, ಇವಾಗ ನಾನು ಸಿಮ್ಮಲ್ಲೇ ಇಡ್ತೀನಿ. ಸೊ ಇದಾಗಿದೆ ಇವಾಗ ನೋಡಿ. ಇದು ನಾವು ಇವಾಗ ಒಂದು ತವಾ ಮೇಲೆ ಇಟ್ಬಿಟ್ಟು ಸಿಮ್ಮಗೆ 10 ನಿಮಿಷ ಹಾಗೆ ಇಟ್ಟರೆ ನಿಮಗೆ ತುಂಬ ಚೆನ್ನಾಗಿ ಉದ್ದುದ್ರಾಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಆಗಿದೆ 10 ನಿಮಿಷ. ಹೀಗೆ ಲಿಡ್ ಕ್ಲೋಸ್ ಮಾಡಿಟ್ರೆ ನಿಮಗೆ ತುಂಬ ಸಾಫ್ಟಾಗಿ ತುಂಬ ಉದ್ರಾಗಿ ಬರುತ್ತೆ. ನೋಡಿ ಈ ಥರ ನೀವು ಮನೇಲೂ ಕೂಡ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲೇ ಮಾಡಿರೋದು ನೋಡಿ, ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.